ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸದ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ರಿಲೇಟೆಡ್ ಟು ದ ಏನ್ಷಿಯಂಟ್ ಡೈನೆಸ್ಟೀಸ್ ಆಫ್ ಸೌತ್ ಇಂಡಿಯಾ? ಇದರಲ್ಲಿ ಸರಿಯಾದಂಥ ಉತ್ತರ ಮೌರ್ಯ. ಆಪ್ಷನ್ ಎ, ದ ಹೀರೋಯಿನ್ ಆಫ್ ಏನ್ಷಿಯಂಟ್ ತಮಿಳ್ ಎಪೆಕ್ ಶಿಲಪ್ಪಾಡಿಗ್ರಾಮ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಕನ್ನಾಗಿ ಅನ್ನುವಂಥದ್ದು. ದ ಆಥರ್ ಆಫ್ ತಿರುಕ್ಕುರಳ್ ಅ ಮಾಸ್ಟರ್ ಪೀಸ್ ಆಫ್ ಸಂಗಮ್ ಲಿಟ್ರೇಚರ್ ಈಸ್. ತಿರುಕ್ಕುರಳ್ ಅನ್ನುವಂಥ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕವನ್ನು ರಚಿಸಿದವರು ಯಾರು ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ತಿರುವಳ್ಳುವರ್. ದಿಸ್ ಈಸ್ ದ ಲ್ಯಾಂಡ್ ವೇರ್ ಸಂಗಮ್ ಲಿಟ್ರೇಚರ್ ಗ್ರೀವ್ ಅಪ್. ಇದಕ್ಕೆ ಸರಿಯಾದಂಥ ಉತ್ತರ ತಮಿಳುನಾಡು. ನಮ್ಮ ಚಾನೆಲ್ನಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಇನ್ನೂ ಹೆಚ್ಚಿನ ವಿಡಿಯೋಗಳು, ಹಾಗೇನೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ, ನಂತರ PU ಲೆಕ್ಚರರ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತ ಜನರಲ್ ನಾಲೆಜ್ ಹಾಗೂ ಫಿಸಿಕ್ಸ್ ಮ್ಯಾಥ್ಸ್ ಮೆಥಡ್ ಮತ್ತು ಕೆಮಿಸ್ಟ್ರಿ ಬಯಾಲಜಿ ಮೆಥಡ್ ಎಲ್ಲ ವರ್ಷದ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ. ಹಾಗೇನೆ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗೆ ಕೊಡಲಾಗಿದೆ. ಆ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು. ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. 5ನೇ ಪ್ರಶ್ನೆ, ಸಂಗಮ್ ಲಿಟರರಿ ವರ್ಕ್ಸ್ ಡು ನಾಟ್ ಡಿಸ್ಕ್ರೈಬ್ ದ ಲೈಫ್ ಆಫ್ ದಿ ಫಾಲೋವಿಂಗ್ ಕಿಂಗ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಕದಂಬ. ಗತಸಪ್ತಸತಿ ಈಸ್ ರಿಟನ್ ಬೈ ಹಲ ಕಿಂಗ್ ಆಫ್ ಶಾತವಾಹನಸ್. ಶಾತವಾಹನರ ರಾಜಧಾನಿ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಪ್ರತಿಸ್ಥಾನಪುರ. 7ನೇ ಪ್ರಶ್ನೆ, ಫೇಮಸ್ ಕಿಂಗ್ ಆಫ್ ಶಾತವಾಹನಸ್ ಟೈಟಲ್ಡ್ ಆಸ್ ಶ್ರೀ ಸಮುದ್ರ ತೋಯೋಪಿತ ವಾಹನ. ಸರಿಯಾದಂಥ ಉತ್ತರ ಗೌತಮಿಪುತ್ರ ಶತಕರ್ಣಿ. ವಿಹಾರ ಅಬೋರ್ಡ್ ಆಫ್ ಬುದ್ಧಿಸ್ಟ್ ಮಾಂಕ್ಸ್ ಚೈತ್ಯ. ಸೊ ಚೈತ್ಯ ಅನ್ನುವಂಥದ್ದು ಬುದ್ಧಿಸ್ಟ್ ಟೆಂಪಲ್ ಆಗಿರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ. ಕ್ವಶನ್ ನಂಬರ್ 9, ಡ್ಯೂರಿಂಗ್ ದ ಶಾತವಾಹನ ಪೀರಿಯಡ್ ಫಾರ್ ದ ಕನ್ವೀನಿಯನ್ಸ್ ಆಫ್ ದೇರ್ ಟ್ರೇಡ್ ಸೆಂಟರ್ಸ್ ಬಿಲ್ಡ್ ಬೈ ದ ಮರ್ಚೆಂಟ್ಸ್ ಆರ್. ಶಾತವಾಹನರ ಕಾಲದಲ್ಲಿ ಟ್ರೇಡ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಟ್ರೇಡ್ ಸೆಂಟರ್ನ ಕಟ್ಟಿರ್ತಾರೆ ಅವರು. ಅವುಗಳ ಹೆಸರು ಏನು ಅಂತಂತಂದ್ರೆ ಆಪ್ಷನ್ ಬಿ ನಿಗಮಸ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸಾತವಾಹನ ಇಸ್ ಕರೆಕ್ಟ್? Satavahanas had good trade relationships with the Roman Empire of Europe. ಎರಡನೇದು, as the export was high, huge amount of gold in the form of payment came here. ಸೊ ಕೊಟ್ಟಿರುವಂಥ ಎರಡು ಹೇಳಿಕೆಗಳಲ್ಲಿ ನಾವು ನೋಡೋದಿದ್ರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. On an educational trip to Banavasi, a teacher explained that this is the capital city of Kadamba. When a student asked who the founder of this dynasty was, this was the teacher's answer. ಸೊ ಬನವಾಸಿ ಟ್ರಿಪ್ಗೆ ಹೋದಾಗ ಟೀಚರ್ನ ಮಕ್ಕಳು ಕೇಳ್ತಾರೆ, ಇದು ಕದಂಬರ ರಾಜಧಾನಿಯಾಗಿತ್ತು. ಹಾಗಿದ್ದರೆ ಕದಂಬರ ಮೂಲ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಮಯೂರವರ್ಮ. Prithvi, on the occasion of a visit to Jew with his family, showed that animal to his father and said that this is the emblem of Kadamba dynasty. So the right answer for this one is lion. Option C, lion. During the educational trip, the students visited Madhukeshwara temple, which was built on which city? Madhukeshwara temple is built on Banavasi. That is ಆಪ್ಷನ್ ಡಿ will be the right answer. ಮುಂದಿನ ಪ್ರಶ್ನೆ 14ನೇದು, ದ ಫಸ್ಟ್ ಸಂಸ್ಕೃತ್ ಇನ್ಸ್ಕ್ರಿಪ್ಷನ್ ಫೌಂಡ್ ಇನ್ ಕರ್ನಾಟಕ ವಾಸ್ ತಲಗುಂಡ. ದ ಫಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್ ಯಾವುದು ಅಂತಂದ್ರೆ ಇದರಲ್ಲಿ ಹಲ್ಮಿಡಿ ಶಾಸನ. ಮ್ಯಾಚ್ ದ ಫಾಲೋವಿಂಗು. ಚೆನ್ನಕೇಶವ ಟೆಂಪಲ್ ಇರುವಂಥದ್ದು ಬೇಲೂರಿನಲ್ಲಿ, ಮಧುಕೇಶ್ವರ ಟೆಂಪಲ್ ಇರುವಂಥದ್ದು, ಹಾಗೇನೆ ಗೊಮ್ಮಟೇಶ್ವರ ಟೆಂಪಲ್, ನಂತರ ವಿರೂಪಾಕ್ಷ ಟೆಂಪಲ್. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತಂತಂದ್ರೆ ನಾವು ಆಪ್ಷನ್ ಡಿ
ಚೆನ್ನಕೇಶವ ಟೆಂಪಲ್ಲು ಬೇಲೂರು, ನಂತರ ಮಧುಕೇಶ್ವರ ಟೆಂಪಲ್ಲು ಬನವಾಸಿ, ಗೊಮ್ಮಟೇಶ್ವರ ಶ್ರವಣಬೆಳಗೊಳ, ವಿರೂಪಾಕ್ಷ ಟೆಂಪಲ್ ಇರೋದು ಪಟ್ಟದಕಲ್ನಲ್ಲಿ. ಪ್ರಶ್ನೆ 16. ದ ಟೀಚರ್ ಶೋಡ್ ದ ಪಿಕ್ಚರ್ ಆಫ್ ಗೊಮ್ಮಟೇಶ್ವರ ಐಡಲ್ ಆಫ್ ಶ್ರವಣಬೆಳಗೊಳ ಟು ದ ಸ್ಟೂಡೆಂಟ್ಸ್ ಅಂಡ್ ಆಸ್ಕ್ ಹೂ ಬಿಲ್ಡ್ ದಿಸ್ ಐಡಲ್. ಸೊ ಶ್ರವಣಬೆಳಗೊಳದಲ್ಲಿರುವಂತಹ ಗೊಮ್ಮಟೇಶ್ವರ ಮೂರ್ತಿಯನ್ನು ಕಟ್ಟಿರುವಂಥದ್ದು ಚಾವುಂಡರಾಯ ಅನ್ನುವಂಥವ್ರು. ನಂತರ ದ ಲಾಂಗೆಸ್ಟ್ ರೂಲಿಂಗ್ ಡೈನೆಸ್ಟಿ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ. ಇದಕ್ಕೆ ಸರಿಯಾದಂಥ ಉತ್ತರ ಗಂಗರು. ಚಾವುಂಡರಾಯ ಪುರಾಣ ವಾಸ್ ಕಂಪೋಸ್ಡ್ ಬೈ. ಚಾವುಂಡರಾಯ ಪುರಾಣ ಬರೆದವರು ಚಾವುಂಡರಾಯ. ಕ್ವಶನ್ ನಂಬರ್ 19. ದ ಫೇಮಸ್ ಕಿಂಗ್ ಆಫ್ ಬಾದಾಮಿ ಚಾಲುಕ್ಯ ಹೂ ಹ್ಯಾಡ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ವಿತ್ ಖುಸ್ರು ಆಫ್ ಪರ್ಷಿಯಾ ಇಸ್. ಇದಕ್ಕೆ ಸರಿಯಾದಂಥ ಉತ್ತರ ನಮಗೆಲ್ಲ ಗೊತ್ತಿರೋ ಹಾಗೆ ಬಾದಾಮಿಯ ಇಮ್ಮಡಿ ಪುಲಿಕೇಶಿ. ನಂತರ ಕೊನೆಯ ಪ್ರಶ್ನೆ. ದ ನರ್ಮದಾ ರಿವರ್ ಬ್ಯಾಟಲ್ ಟುಕ್ ಪ್ಲೇಸ್ ಬಿಟ್ವೀನ್ ದ ಫಾಲೋವಿಂಗ್ ಕಿಂಗ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ. ಈ ಒಂದು ಸರಣಿ ಭಾಗದ ಮುಂದಿನ ವಿಡಿಯೋವನ್ನು ಇಂದು ಸಂಜೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುವುದು.